ನನಗೆ ನಮ್ಮ 139 ಜನ ಶಾಸಕರ ಬೆಂಬಲದಿಂದ ಈ ಸ್ಥಾನದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹಿಂದೆ ಕೂಡ ಬಹಳ ಜನ ನಾಯಕರುಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಕೂಡ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ನಾನು ಉಪಮುಖ್ಯಮಂತ್ರಿಯಾಗಿ, ಸುಮಾರು ಇಲ್ಲಿರುವಂತಹ ಕೆಲವು ಹಿರಿಯರೆಲ್ಲ ಕೂಡ ಅವರ ಸಂಪುಟದಲ್ಲಿ ಕೂಡ ಸದಸ್ಯರಾಗಿದ್ದರು. ಇವತ್ತು ಹೊಸ ಸರ್ಕಾರ ಬಂದಿರಬಹುದು, ಇದು ಮುಂದುವರೆದಂತ ಒಂದು ಸರ್ಕಾರ. ಹೊಸ ಆಲೋಚನೆಗಳು ಖಂಡಿತ ಪ್ರತಿ ವ್ಯಕ್ತಿಗೂ ಕೂಡ ಇರ್ತದೆ. ಹೊಸ ಆಲೋಚನೆ, ಹೊಸ ಭರವಸೆ, ಹೊಸ ನಂಬಿಕೆ, ಇವೆಲ್ಲರೂ ಕೂಡ ನಾವು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆದರೆ ನಾನೀಗಾಗಲೇ ಹೇಳಿದ್ದೇನೆ, ಇದೊಂದು ಟೀಮ್ ಕರ್ನಾಟಕ ಅಂತ ಹೇಳಿ ಇಡೀ ರಾಜ್ಯ, ನಾವು ಸಂಪುಟದ ಎಲ್ಲ ಸದಸ್ಯರು ನಮ್ಮ ಶಾಸಕರ ಜೊತೆಯಲ್ಲಿ ನನ್ನ ಎಲ್ಲ ವಿರೋಧ ಪಕ್ಷದ ಶಾಸಕರನ್ನ, ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ರಾಜಕಾರಣವನ್ನ ನಾವು ರಾಜ್ಯದ ಜನತೆಯ ಅಭಿವೃದ್ಧಿಗೋಸ್ಕರ ನಾವು ಮಾಡಬೇಕಾಗ್ತದೆ. ನಾವು ಚುನಾವಣೆ ಬಂದಾಗ ಬೇಕಾದಷ್ಟು ಜನ ವಿವಿಧ ರೀತಿಯಲ್ಲಿ ತೀರ್ಮಾನ ಬಂದಾಗ ಅದಕ್ಕೆಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಪ್ಕೊಳ್ಳೋಣ. ಆದರೆ ಇಂದು ನನಗೆ ಸಿಕ್ಕಿರುವಂತಹ ಈ ಅವಕಾಶದಲ್ಲಿ ನನಗೆ ಇಲ್ಲಿರುವಂತಹ ಎಲ್ಲ 224 ಶಾಸಕರು ಕೂಡ ಒಂದೇ, ಎಲ್ಲ ಪಕ್ಷದವರು ಒಂದೇ. ನೀವು ಹೆಂಗೆ ಈ ಸ್ಥಾನದಲ್ಲಿ ಒಬ್ಬ ಹಿರಿಯ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಕೂಡ ನೀವು ಗೌರವನ ಕೊಡಬೇಕೋ, ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಮಾನ್ಯ ಶ್ರೀ ಕಂಠಿಯವರ ಕಾಲದಿಂದ ಹಿಡಿದು ಸಿದ್ದರಾಮಯ್ಯನವರಿಗೂ ಕೂಡ ಅನೇಕ ರಾಜಕೀಯ ಮುತ್ಸದ್ದಿಗಳೆಲ್ಲ ಕೂಡ ಇಲ್ಲಿ ಕಡದಾಳ್ ಮಂಜಪ್ಪನವರು, ದೇವರಾಜ ಅರಸರವರು, ಕೆಂಗಲ್ ಹನುಮಂತಯ್ಯನವರು, ಕಂಠಿಯವರು, ಹಿಂಗೆ ಬೇಕಾದಷ್ಟು ಜನ ನಾಯಕರುಗಳೆಲ್ಲ, ಗುಂಡರಾಯರು ನೋಡಿದ್ದೇವೆ ನಾವು. ಅದಾದ ಮೇಲೆ ನಿಜಲಿಂಗಪ್ಪನವರ ಇತಿಹಾಸ ದೊಡ್ಡದು, ಬಿಡಿ ಜತ್ತಿಯವರ ಇತಿಹಾಸ ದೊಡ್ಡದು, ರಾಮಕೃಷ್ಣ ಹೆಗಡೆ ಅವರ ಆದರ್ಶವಾದಂತಹ ರಾಜಕಾರಣ ನಾವು ನೋಡಿದ್ದೇವೆ, ವೀರೇಂದ್ರ ಪಾಟೀಲ್ ನೋಡಿದ್ದೇವೆ. ನಾನು ಬಂದ ಮೇಲೆ ತಿರ್ಗಾ ಬಂಗಾರಪ್ಪನವರು ಬಂದರು, ವೀರಪ್ಪ ಮೊಯ್ಲಿ ಅವರು ಬಂದರು, ದೇವೇಗೌಡರು ಬಂದರು, ಅದಾದ್ಮೇಲೆ ಧರ್ಮಸಿಂಗ್ ಅವರು ಬಂದರು, ಎಸ್.ಎಂ. ಕೃಷ್ಣ ಅವರು ಬಂದರು, ಬೊಮ್ಮಾಯಿ ಅವರು ಬಂದರು, ಸದಾನಂದ ಗೌಡರು ಬಂದರು, ಕುಮಾರಸ್ವಾಮಿ ಅವರು ಇದ್ರು, ಮತ್ತು 8 ವರ್ಷಗಳ ಕಾಲ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಅವ್ರದೇ ಆದಂತಹ ವಿಭಿನ್ನವಾದಂತಹ ಬಡಜನತೆಗೆ ಆಕರ್ಷಣೆ ಮಾಡಂತ ಕಾರ್ಯಕ್ರಮಗಳನ್ನ ಕೊಟ್ಟರು. ಇವೆಲ್ಲ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು. ಯಾರು ಮುಖ್ಯಮಂತ್ರಿಗಳು ಇಲ್ಲಾಗಿದ್ದಾರೆ ಅವ್ರದೇ ಆದಂತಹ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಅದನ್ನು ಯಾರ್ದು ಟೀಕೆನೂ ಮಾಡಕ್ ಹೋಗಲ್ಲ, ತಗರಾಲು ಇಲ್ಲ. ಅವ್ರಿಗೆ ಸಿಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಹಿತಕ್ಕೆ, ಈ ರಾಜ್ಯದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಮಾಡಿದೆ. ನಾನು ಒಂದು ಹೇಳಬೇಕು ಅಂದ್ರೆ, ನಾನು ಜೆ.ಎಚ್. ಪಟೇಲ್ರಿಗೆ, ನಾನು ಬಂಗಾರಪ್ಪನವ್ರಿಗೆ ಬಹಳ ಹತ್ರ ಇದ್ದವನು ಇರ್ಬೋದು, ಕೃಷ್ಣ ಅವ್ರಿಗೆ ಹತ್ರ ಇರ್ಬೋದು. ವಿರೋಧ ಪಾರ್ಟಿಲಿ ಇದ್ದಂತ ಜೆ.ಎಚ್. ಪಟೇಲ್ ಅವರು ತೋರಿಸಿದಂತ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಇವತ್ತು ಕೂಡ ನಾನು ಎಷ್ಟೋ ನನ್ನ ಅನೇಕ ಸಂದರ್ಭದಲ್ಲಿ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಅಷ್ಟು ಹೃದಯ ಶ್ರೀಮಂತಿಕೆಯಿಂದ ಮಾಡ್ತಾ ಇದ್ರು. ಏನಿದ್ರು ರಾಜಕಾರಣ, ನಾವಿದ್ರು ರೋಡಲ್ಲಿ ನನ್ನ ಅರೆಸ್ಟ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಯಾರ್ದೋ ಒತ್ತಡದ ಮೇಲೆ. ಅವ್ರು ಹೇಳಿದ್ರು, ಏನು ರಾಜಕಾರಣ ನೀವು ಅಲ್ಲೆಲ್ಲೋ ಮಾಡ್ಕೊಡ್ರಪ್ಪ, ಇಲ್ಲಿ ನಾನು ಆ ಕೆಲಸ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಅದನ್ನ ಒಬ್ಬ ಶಾಸಕನ ರಾಜಕೀಯಕ್ಕೋಸ್ಕರ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ನನ್ನ ಹಿಸ್ಟ್ರಿ ನಾನು ಹೇಳಕ್ ಹೋಗುದಿಲ್ಲ. ಸೊ ಹಂಗೆ ನಾನು ಇವತ್ತು ತಮ್ಮ ಮುಂದೆ ಅಧ್ಯಕ್ಷರಾಗಿ ಹೇಳ್ತೀನಿ, ನನಗೆ ಇವರೆಲ್ಲರೂ ಒಂದೇ, 224 ಜನ ಶಾಸಕರು ಒಂದೇ. ಹಿಂದೆ ಇದ್ದೆಲ್ಲ ಮರ್ತು ಬಿಡೋಣ, ಲೆಟ್ ಅಸ್ ಗೋ ಇಸ್ ಎ ನ್ಯೂ ಪ್ಲೇಟ್. ಇಡೀ ವಿಶ್ವ ನಮ್ಮ ಭಾರತವನ್ನ ನೋಡ್ತಾ ಇದೆ. ಇಡೀ ವಿಶ್ವ ಭಾರತ ನೋಡುವಾಗ ಬೆಂಗಳೂರು ಮತ್ತು ಕರ್ನಾಟಕ ಮುಖಾಂತರ ನೋಡ್ತಾ ಇದೆ. ಇಲ್ಲಿರುವಂತ ಜ್ಞಾನದ ಸಂಪತ್ತಿದೆಯಲ್ಲ,
ಇಲ್ಲಿರುವಂತ ನಮ್ಮ ಯುವ ಸಂಪತ್ತು ಇದೆಯಲ್ಲ, ಇಲ್ಲಿರುವಂತ ಪ್ರಕೃತಿಯ ಸಂಪತ್ತು ಇದೆಯಲ್ಲ, ಬೇರೆ ರಾಜ್ಯದಲ್ಲಿಲ್ಲ. ತಾವು ಕೃಷಿ ಮಂತ್ರಿಯಾಗಿ ತಾವು ಕೆಲಸ ಮಾಡಿದ್ದೀರಿ. ರಾಜಸ್ಥಾನ ಬಿಟ್ರೆ ಇದೇ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಟ್. ಸೊ ಅದಕ್ಕೆ ಇಡೀ ನಮ್ಮ ರಾಜ್ಯವನ್ನ ಮೊದಲು ಅವತ್ತಿನ ಕಾಲದಲ್ಲಿ ನಾವು ಬಡದಾಡ್ತಾ ಇದ್ದೀವಿ ನೀರಿನ ವಿಚಾರದಲ್ಲಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೀರನ್ನ ಕೃಷಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಅನೇಕ ಕಾರ್ಯಕ್ರಮ ರೂಪಿಸಿದ್ದೇವೆ. ಮುಂದಕ್ಕೂ ಕೂಡ ಖಂಡಿತ ನಾವು ಮಾಡ್ತೇವೆ. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಇವತ್ತು ಯಾವ ರೀತಿ ಆಗ್ತಾ ಇದೆ, ಎಲ್ಲ ಜನಾಂಗವನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಯಾವುದೇ ದೇಶದಿಂದ ಬಂದಂತವರು 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಆ ಫಾರ್ಚೂನ್ 500 ಕಂಪನೀಸ್ ಪೈಕಿ ಸುಮಾರು 480 ಫಾರ್ಚೂನ್ 500 ಕಂಪನೀಸ್ ಆಫೀಸಸ್ಗಳು ಇಲ್ಲಿದೆ. ಸೊ ಹಂಗೆ ಇಡೀ ವಿಶ್ವದಿಂದ ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮ ನೀರು, ಕಾವೇರಿ ನೀರು ಎಲ್ಲರಿಗೂ ಕೂಡ ಕೊಡ್ತಾ ಇದೆ, ಆ ತಾಯಿ ಕೊಡ್ತಾ ಇದ್ದಾಳೆ. ಇಲ್ಲಿ ನಾವು ಅಂಡರ್ಗ್ರೌಂಡ್ ವಾಟರ್ ಕೂಡ ನಾವು ರೀಚಾರ್ಜ್ ಮಾಡಬೇಕಾಗಿದೆ. ಬರೀ ಮುಂದೆ 2 ಇತ್ತು, ಹೆಸರುಘಟ್ಟ ಟ್ಯಾಂಕ್ ಇತ್ತು, ಈ ಕಡೆ ತಿಪ್ಪುನಹಳ್ಳಿ ಟ್ಯಾಂಕ್ ಇತ್ತು. ಇವೆರಡರಿಂದನೇ ಬೆಂಗಳೂರು ನಡೀತಾ ಇತ್ತು. ಈಗ ಪರಿಸ್ಥಿತಿ ಇಲ್ಲ. ಈಗ ಕಾವೇರಿ ನೀರನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಆ ತಾಯಿ ಕೂಡ ನಮಗೆಲ್ಲ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಹಂಗೆ ಬಂದಂತ ಎಲ್ಲ ಜನರಿಗೂ ಕೂಡ ಅತಿ ಉತ್ತಮವಾದಂತ ಶಿಕ್ಷಣ, ಆರೋಗ್ಯ ಮತ್ತು ಒಳ್ಳೆ ಪರಿಸರ ಇದನ್ನ ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ನಾವು ಯಾರನ್ನೂ ಕೂಡ ಈ ಬೆಂಗಳೂರು ಕಡೆ ನೋಡೋರ್ಗೆ, ಕರ್ನಾಟಕ ರಾಜ್ಯಕ್ಕೆ ನೋಡೋರ್ಗೆ ನಾವು ಬೇಡ ಅನ್ನಕ್ಕಾಗಲ್ಲ. ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆಯೋ ಹಂಗೆ ನಾವು 2 ಟೈರ್ 3 ಟೈರ್ ಸಿಟಿಗಳಿಗೂ ಕೂಡ ನಾವು ಅವ್ರಿಗೆ ಆ ರೀತಿ ಬೆಳಿಲಿ ಅಂತ ಹೇಳಿ, ಈಗ ಅಮೆರಿಕ ಅಂದ ತಕ್ಷಣ ಉತ್ತರದಿಂದ ದಕ್ಷಿಣವರೆಗೂ ಕೂಡ ಪ್ರತಿಯೊಂದು ಸಿಟಿಗೂ ಇತಿಹಾಸ ಇದೆ. ಹಂಗೆ ಇವತ್ತು ನಮ್ಮಲ್ಲಿ ಏನು ಕಡಿಮೆನೂ ಇಲ್ಲ. ನಮ್ಮಲ್ಲಿರೋ ಮ್ಯಾನ್ ಪವರು, ಹ್ಯೂಮನ್ ರಿಸೋರ್ಸು ಎಲ್ಲ ಇಲ್ಲ. ನಮ್ಮ ಪರಮೇಶ್ವರ್ ಸಾಹೇಬರು ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆಲ್ಲ ಸಂಸ್ಥೆ ಇದ್ದಾರೆ. 13,940 ಡಾಕ್ಟರ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ದಿ ಬೆಸ್ಟ್ ಡಾಕ್ಟರ್ಸ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಹೊರಗಡೆ ದೇಶಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿ ಬರೀ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನ್ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ 26 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಹಿಂಗೆ ಎಲ್ಲರೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ, ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಅವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು. ರಿಂಗ್ ರೋಡ್ಗಳ ವಿಚಾರ, ಈಗ ನೈಸು ರೋಡು, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನಂಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇಲ್ಲಿ ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ.